ದೆಹಲಿಯಲ್ಲಿ ಲಿಕ್ಕರ್ ಸ್ಕ್ಯಾಮ್ನ ಆರೋಪವನ್ನು ಅರವಿಂದ್ ಕೇಜ್ರಿವಾಲ್ರ ಮೇಲೆ ಮಾಡಿದ್ದು ಅಜಯ್ ಮಾಕನ್ ಸರ್. ಸರಿ, ಕಾಂಗ್ರೆಸ್ನವರು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ರು. ಸರಿ, ಇಡಿ ಕೇಸ್ CBIನವರು ಕೇಸ್ ಮಾಡಿದ ಸಂದರ್ಭದಲ್ಲಿ ಮತ್ತೊಮ್ಮೆ ಪತ್ರಿಕಾಗೋಷ್ಠಿ ಆಯಿತು. ಇದರ ಕ್ರೆಡಿಟ್ ಏನೇ ಇದ್ದರೂ ಕಾಂಗ್ರೆಸ್ಸಿಗೆ ಬರಬೇಕು ಅಂತ. ಆನಂತರ ನೀವು ಕೈ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ರಿ ಆಮ್ ಆದ್ಮಿ ಪಕ್ಷದ ಜೊತೆ, ಅರವಿಂದ್ ಕೇಜ್ರಿವಾಲ್ರ ಜೊತೆ. ಅದೇ ಅರವಿಂದ್ ಕೇಜ್ರಿವಾಲು ಪ್ರೆಸ್ ಮೀಟ್ನಲ್ಲಿ ಕೂತ್ಕೊಂಡು ಲಿಸ್ಟ್ ಓದಿದ್ರು. ಈ ದೇಶದ ಭ್ರಷ್ಟ ರಾಜಕಾರಣಿಗಳ ಪಟ್ಟಿ ನನ್ನ ಹತ್ರ ಇದೆ ಅಂತೇಳಿ ಮೊದಲನೇ ಹೆಸರೇ ಸೋನಿಯಾ ಗಾಂಧಿ ಅವ್ರದ್ದಿತ್ತು ಸರ್. ಮತ್ತು ಕೈ ಹಿಡ್ಕೊಂಡು ನಿಂತ್ಕೊಂಡ್ರಪ್ಪ ನೀವು. ಅಂದರೆ ನಿಮಗೊಂದು ಕ್ಯಾಲ್ಕುಲೇಷನ್, ಅವ್ರಿಗೊಂದು ಕ್ಯಾಲ್ಕುಲೇಷನ್ ಹಿಂಗೆ ಯಾಕಿದು ಅಂತ. ಹಂಗಲ್ಲ ಸರ್, ಹಾಗಂತ ನಾನು ಅವ್ರು ಮಾಡಿದ್ದನ್ನು ಸಮರ್ಥನೆ ಮಾಡಿಕೊಳ್ತಾ ಇಲ್ಲ. ಒಂದು ನಿಮಿಷ. ಈ ಚಾನಲ್ನಲ್ಲಿ ಇಡಿ, CBI, IT ಗಳ ದುರ್ಬಳಕೆಯ ಬಗ್ಗೆ ಗಂಟೆಗಟ್ಟಲೆ ಡಿಬೇಟ್ ಮಾಡಿದ್ದೀವಿ ಮತ್ತು BJP ಅವ್ರನ್ನ ಪ್ರಶ್ನೆ ಮಾಡಿದ್ದೀವಿ. ಎಸ್, ನಿಮ್ಮ ಜೊತೆ ನಾನು ಹೇಳ್ತಾ ಇರೋದು ಅವರು ಮಾಡ್ತಾ ಇದ್ದಾರೆ, ನೀವೇನು ಭಾಳ ಶುದ್ಧುಳವರಲ್ಲ ಸರ್. ಇಲ್ಲ, ನಾನು ಅದನ್ನು ಹೇಳ್ತಾ ಇಲ್ಲ. ನಾನು ಈ ಮಾಧ್ಯಮದ ಮೂಲಕ ನಾನು ಹೇಳೋದೇನಂದ್ರೆ, ನೀವು ಹೇಳಿದ್ರಿ ಅವ್ರು ಮಾಡ್ತಾ ಇದ್ದಾರೆ, ನೀವೇನು ಶುದ್ಧರಲ್ಲ ಸರ್. ಇವತ್ತಿನ ರಾಜಕೀಯ ವ್ಯವಸ್ಥೆ ತುಂಬಾ ಹದಗೆಟ್ಟಿದೆ. ಅರವಿಂದ್ ಕೇಜ್ರಿವಾಲ್ ವಿಷಯ ಹೇಳಿ ನಾನು. ಅಲ್ಲ, ಅದನ್ನೇ ಲಿಕ್ಕರ್ ಸ್ಕ್ಯಾಮ್ ಆರೋಪ BJP ಅವ್ರು ಮಾಡಿಲ್ಲ, ಕಾಂಗ್ರೆಸ್ನವ್ರು ಮಾಡಿದ್ದಾರೆ ಸರ್. ನಮ್ದು ಆರೋಪ ಅದಲ್ಲ ಸರ್. ನಮ್ಮ ಆರೋಪ ಏನು ಗೊತ್ತಾ, ಭ್ರಷ್ಟಾಚಾರ ಯಾರೇ ಮಾಡಿದ್ರು ಒಳಗಾಕಿ. ಆದರೆ ನಾವಿಲ್ಲಿ ತಕರಾರು ಏನು ಅಂತಂದರೆ, ಭ್ರಷ್ಟಾಚಾರ ಕಾಂಗ್ರೆಸ್ನವ್ನು ಮಾಡಿದ್ರು ಜೈಲ್ಗೆ ಹಾಕಿ, ಆಮ್ ಆದ್ಮಿ ಪಾರ್ಟಿಯವ್ನು ಮಾಡಿದ್ರು ಜೈಲ್ಗೆ ಹಾಕಿ, BJPಯವ್ನು ಮಾಡಿದ್ರು ಜೈಲ್ಗೆ ಹಾಕಿ. ನಮ್ದು ಆರೋಪ ಏನು ಅಂದರೆ, ಭ್ರಷ್ಟಾಚಾರ ಮಾಡಿದ್ರೆ ET ID ಅವ್ರನ್ನ ಬಿಟ್ಟು ನೀನು ಕಾಂಗ್ರೆಸ್ಸಲ್ಲಿದ್ದರೆ ಕರಪ್ಟು, ನೀನು ಆಮ್ ಆದ್ಮಿ ಪಾರ್ಟಿಯಲ್ಲಿದ್ದರೆ ಕರಪ್ಟು, BJPಗೆ ಬಂದಿದ ತಕ್ಷಣ ದೇಶ ಪ್ರೇಮಿ, ಪರಮ ಪರಿಶುದ್ಧ. ಇದರ ವಿರುದ್ಧ ನಾವು ಮಾತಾಡ್ತಾ ಇರೋದು. ಈ ಬ್ಲಾಕ್ ಮೇಲ್ ವಿರುದ್ಧ ನಾವು ಮಾತಾಡ್ತಾ ಇದ್ದೀವಿ. ಡೆಲ್ಲಿ ಕಾಂಗ್ರೆಸ್ ಪಾಲಿಗೆ ಅರವಿಂದ್ ಕೇಜ್ರಿವಾಲ್ ಭ್ರಷ್ಟ, ನ್ಯಾಷನಲ್ ಕಾಂಗ್ರೆಸ್ ಪಾಲಿಗೆ ಅರವಿಂದ್ ಕೇಜ್ರಿವಾಲ್ ಪ್ರಾಮಾಣಿಕ. ಇದೆಂಗಿದು ಸರ್? ನಾ ಅದನ್ನ ಹೇಳ್ತಾ ಇಲ್ಲ, ಅದನ್ನ ಹೇಳಿ. ಇಲ್ಲ, ಅದನ್ನ ಹೇಳ್ತೀನಿ ಸರ್. ನಾನು ನೀವು ಹೇಳಿದ್ದನ್ನ ನಾನು ಕೇಳ್ತಿರೋದು ಇಷ್ಟೇ ಸರ್. ಅರವಿಂದ್ ಕೇಜ್ರಿವಾಲ್ ಕಾಂಗ್ರೆಸ್ಸಿಗೆ ಆತ ಮಾಡಿದ ತಪ್ಪು ಅಂದ್ರೆ ತಪ್ಪೇ. ನಾವಿವತ್ತು ಹಂಗಲ್ಲ, ತಪ್ಪು ಹೌದು ಅಲ್ವೋ ಅದನ್ನ ಹಂಗಲ್ಲ ಮಾಡಿದ್ದರೆ ನಾಗೇಂದ್ರ ಮೇಲೆ ಆರೋಪ ಸಾಬೀತಾದರೆ ಇಲ್ಲ. ಆದ್ರೆ ಒಂದು ಪ್ರಶ್ನೆ ಏನು ಗೊತ್ತಾ, ಇದೇ ಅರವಿಂದ್ ಕೇಜ್ರಿವಾಲ್ ನಾಳೆ BJPಗೆ ಹೊರಟೋದ್ರೆ ಅವನು ಪರಮ ಪರಿಶುದ್ಧ ದೇಶಪ್ರೇಮಿ. ಯಾಕೆ ಆ ಮಾತು ಹೇಳ್ಬೇಡಿ. ಸೊ ನಿಖೇತ್ ರಾಜಮೌಳಿ ಅವರೇ, ನಾನು ಹೇಳ್ತಾ ಇರೋದರ ಉದ್ದೇಶ ಇಷ್ಟೇ. ನಾನು ಹೇಳ್ತಾ ಇರೋದು ಮಾರಲ್ ಆಫ್ ದ ಸ್ಟೋರಿ ಇಷ್ಟೇ. ನೀವು ಯಾವಾಗಲೂ ಹೇಳ್ತಿರಲ್ಲ ಅವ್ರ ಹತ್ರ ಒಂದು ವಾಷಿಂಗ್ ಮಷಿನ್ ಇದೆ ಅಂತ. ನಾನು ಅದನ್ನು ಒಪ್ಪೋದಿಲ್ಲ. ಅವ್ರ ಹತ್ರ ದೋಬಿ ಘಾಟೆ ಇದೆ. ಬಟ್ ನಿಮ್ಮ ಹತ್ರ ಸಣ್ಣದೊಂದು ಒಗೆಯಕಲ್ಲಿದೆ. ನಿಮ್ಮ ಹತ್ರ ಸಣ್ಣದೊಂದು ಒಗೆಯಕಲ್ಲಿದೆ ಅಂತ. ಇಷ್ಟರ ಮಟ್ಟಿಗೆ ಇವತ್ತು ನೀವು ಹೇಳಿದ ಮಾತನ್ನ ನಾನು ಕೂಡ ಒಪ್ಕೊಳ್ತೀನಿ. ನೀವು ಹೇಳಿದ್ರಿ ನಿಮ್ಮ ಹತ್ರ ಒಂದು ಸಣ್ಣ ಕಲ್ಲಿದೆ ಒಗೆಯಕ್ಕೆ, ಆದರೆ ಅವ್ರ ಹತ್ರ ವಾಷಿಂಗ್ ಮಿಷಿನ್ ಅಲ್ಲ ದೋಬಿಘಾಟೆ ಇದೆ ಅಂತ ಹೇಳಿದ್ರಲ್ಲ. ಎಲ್ಲರೂ ರಾಜಕಾರಣ ಮಾಡುವಂಥ ಸಂದರ್ಭದಲ್ಲಿ ಪೊಲಿಟಿಕ್ಸ್ ಆಯ್ಕೆ ಹೆಂಗಿರುತ್ತೆ ಗೊತ್ತಾ ಸರ್? ಇದು ಬಹಳ ಪರಿಶುದ್ಧ ಮತ್ತು ಬಹಳ ನೀಚ, ಇವ್ರ ನಡುವೆ ಆಯ್ಕೆ ಇರಲ್ಲ. ಇಲ್ಲಿ ಆಯ್ಕೆ ಏನು ಅಂತಂದ್ರೆ, ಕಡಿಮೆ ದುಷ್ಟ ಜಾಸ್ತಿ ದುಷ್ಟ ನಡುವೆ ಆಯ್ಕೆ ಇರ್ತದೆ ಅಷ್ಟೇ. ಆದ್ರೆ ನಾವು ಹೇಳ್ತಿರೋದು ಏನು ಅಂದ್ರೆ, ಈ ವ್ಯವಸ್ಥೆ ಹಂಗಿದೆ. ಈ ವ್ಯವಸ್ಥೆಯಲ್ಲಿ ಯಾರು ಅತಿ ದುಷ್ಟ ಇದ್ದಾನೆ, ಯಾರು ಈ ದೇಶಕ್ಕೆ ಸರ್ವಕಾಲ ಸರ್ವದಾ ಮೋಸ ಮಾಡಿದ್ದಾನೆ, ಯಾವುದನ್ನ ನೀವು ಸಣ್ಣ ಪ್ರಮಾಣದಲ್ಲಿ ಮಾಡಿದ್ರು ಅದನ್ನ ದೊಡ್ಡ ಪ್ರಮಾಣದಲ್ಲಿ ಅವ್ರು ಮಾಡಿದ್ರು, ನೀವು ಎದೆ ಬಡ್ಕತ್ತಾ ಇದ್ದೀರಿ ಈಗ. ಒಂದ್ ನಿಮಿಷ ಸರ್. ಬೆಂಕಿ ಒಲೆ ಉರ್ಸೋಷ್ಟು ಬೆಂಕಿ ಇದ್ರೆ ನಾವು ಸಹಿಸ್ಕೋಬಹುದು ಸರ್. ಮನೆ ಉರ್ಸೋಷ್ಟು ಬೆಂಕಿ ಆದ್ರೆ ಸಹಿಸ್ಕೋಬಾರ್ದು. ನಾವು ಹೇಳ್ತಾ ಇದೀವಿ, ನೀವು ಹೇಳ್ದಂಗೆ ನಮ್ಮ ಹತ್ರ ಬೆಂಕಿ ಇದೆ, ಒಲೆ ಉರ್ಸೋ ಬೆಂಕಿ ಇದೆ. ಆದ್ರೆ ಅವ್ರು ಇವತ್ತು ಮನೆ ಉರ್ಸೋ ಬೆಂಕಿ ಆಗ್ತಿದ್ದಾರೆ. ಅದ್ರ ಬಗ್ಗೆ ನಮ್ಮ ತಕರಾರಿದೆ. ಇರ್ಲಿ ಸರ್. ಒಂದು ನಿಮಿಷ. ನಾಗೇಂದ್ರ ಆರೋಪ ಸಾಬೀತಾದ್ಮೇಲೆ ಅಂದ್ರಲ್ಲ ಸರ್, ಲಾಲು ಪ್ರಸಾದ್ ಯಾದವ್ ಕನ್ವಿಕ್ಟೆಡ್ ಸರ್ ಮೇವು ಹಗರಣದಲ್ಲಿ. ಅವ್ರ ಜೊತೆಗೆ ನಿಂತ್ಕೊಂಡು ಅಲಯನ್ಸ್ ಮಾಡ್ತೀರಿ ಸರ್ ನೀವು? ಆರೋಪ ಸಾಬೀತಾಗಿ ಕನ್ವಿಕ್ಷನ್ ಆಗಿದೆ. ಭ್ರಷ್ಟಾಚಾರದ ಬಗ್ಗೆ ಏನು ಸ್ಟ್ಯಾಂಡ್ ತಗೊಳ್ತೀರಿ ನೀವು? ಅಲ್ಲ, ಏನು ಸ್ಟ್ಯಾಂಡ್ ತಗೊಳ್ತೀರಿ ನೀವು? ಲಾಲು ಪ್ರಸಾದ್ ಯಾದವ್ ಕನ್ವಿಕ್ಟೆಡ್ ಸರ್, ಆರೋಪ ಸಾಬೀತಾಗಿ ಶಿಕ್ಷೆ ಆದಂಥ ವ್ಯಕ್ತಿ. ಏನು BJP ಗೌರ್ಮೆಂಟ್ ಟೈಮ್ನಲ್ಲಿ ಆಗಿದ್ದ ಶಿಕ್ಷೆ? ಕೇಸ್ ಆಗಿದ್ದು BJP ಗೌರ್ಮೆಂಟ್ ಟೈಮ್ ಎಲ್ಲ ಇದರಲ್ಲಿ ನಿಮ್ಮ ಟೈಮ್ನಲ್ಲಿ ಆಗಿದೆ. ನೀವು ಹೇಳಿದ್ರಲ್ಲ, ಅವ್ರ ಜೊತೆಗೆ ನಿಂತ್ಕೊಂಡು ನೀವು ಸರ್ಕಾರ ಮಾಡೋದಕ್ಕೆ ನಿಮಗೇನು ಸಮಸ್ಯೆ ಇಲ್ಲ ಸರ್. ಒಂದು ಮಾತಿದೆ, ಸ್ವಾಮಿ ವಿವೇಕಾನಂದರು ಈ ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಎವ್ರಿ ಸೈಂಟ್ ಹ್ಯಾಡ್ ಎ ಪಾಸ್ಟ್ ಅಂಡ್ ಎವ್ರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್. He was convicted. ತಮ್ಮ ಹೇಳಿಕೆ ಆಯ್ತು, ಅವ್ರಿಗೆ ಶಿಕ್ಷೆ ಆಯ್ತ್ರಿ. ಆದ್ರೆ BJP ಸೇರ್ಕೊಳ್ಳೋರ್ಗೆ ಶಿಕ್ಷೆನೇ ಆಗಲ್ಲ. ತಮ್ಮ ಹೇಳಿಕೆ ಜೈಲ್ಗೆ ಹೋಗಿ ಬಂದ್ಮೇಲೆ ಶಿಕ್ಷೆ ಆದ್ಮೇಲೆ ಅವರು ನಮ್ಮ ಜೊತೆ ತಮ್ಮ ಹೇಳಿಕೆ ಆದ್ರೆ ನಿಮ್ ಜೊತೆ ಸೇರ್ಕೊಂಡು ತಮ್ಮ ಹೇಳಿಕೆ ಇಲ್ಲ, ರೇಡೇ ಇಲ್ಲ. ತಮ್ಮ ಹೇಳಿಕೆ ಹೀಗೂ ಬಳಕೆ ಆಗ್ಬೋದು ಅಂತ ವಿವೇಕಾನಂದರು ಗೊತ್ತಿದ್ರೆ ಅವತ್ತು ಹೇಳ್ತಾನೆ ಇರಲಿಲ್ಲ. ಎಸ್, ದೇಶದ ಎಕನಾಮಿ ಹಾಳಾಗ್ತಾ ಇದೆ ಅಂತ ಅನ್ನಿಸೋದು ಬರೀ ರಾಜಕಾರಣಿಗಳಿಗೆ, ಕಾಂಗ್ರೆಸ್ ಪಕ್ಷದವ್ರಿಗಲ್ಲ, ರಘುರಾಮ್ ರಾಜನ್ ಅವ್ರಿಗೂ ಅನ್ನಿಸ್ತಪ್ಪ. ವಿ ಆರ್ ಗೋಯಿಂಗ್ ಇನ್ ರಾಂಗ್ ವೇ ಅಂತ. ರಘುರಾಮ್ ರಾಜನ್ ಅವರಿಗೆ ಸಲಹೆ ಕೊಡೋದಕ್ಕೆ ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3 ಅಂತಿದ್ದಾವೆ.
ಹೀಗೆ ಮಾಡ್ತಾ ಇದ್ದೀರಿ, ಹಾಗಲ್ಲ, ಹೀಗೆ ಮಾಡಿ ಅಂತ. ಸರಿನೋ ತಪ್ಪೋ ಅದು ಆಮೇಲಿನ ಮಾತು. ಅಟ್ಲೀಸ್ಟ್ ಹಿ ಹ್ಯಾಸ್ ಅ ಸೊಲ್ಯೂಷನ್ಗಳಿದ್ದಾಗ ಅವರಿಗೆ ಮಾತನಾಡ್ತಾ ಇರೋ ವ್ಯಕ್ತಿ ಭಾಳ ಕ್ರೆಡಿಬಲ್ ಅಂತ ಅವ್ರಿಗೆ ಅನಿಸುತ್ತೆ. ಸೊಲ್ಯೂಷನ್ ಕರೆಕ್ಟಾ ತಪ್ಪ ದಟ್ ಈಸ್ ಸೆಕೆಂಡ್ರಿ. ಅಟ್ಲೀಸ್ಟ್ ಇವನ ಹತ್ರ ಏನೋ ಒಂದು ಸೊಲ್ಯೂಷನ್ ಇದೆ ಅಂತ. ಸರ್, ಈಗ ವಿಕಾಸ್ ಅವರೇ, ಆಯ್ತಪ್ಪ, ಆಸ್ಟಿಲಿಟಿ ಮೆಷರ್ಸ್, ಸರ್, ಈಗ ಮಿತವ್ಯಯ ಎಲ್ಲಿ ತನಕ? ಮೋದಿಜಿಯವರು ಅಡ್ವೈಸ್ ಮಾಡಿರುವಂಥದ್ದು ದೇಶದ ಹಿತದೃಷ್ಟಿಯಿಂದ ಇದು ಅನ್ಪ್ರೆಸಿಡೆಂಟೆಡ್ ಅಲ್ಲ. ಇದಕ್ಕೊಂದು ನಿದರ್ಶನಗಳಿದೆ. ಆ ನಿದರ್ಶನಗಳಿಗೆ ದೇಶದ ಹಿತದೃಷ್ಟಿಯಿಂದ, ದೇಶದಲ್ಲಿರ್ತಕ್ಕಂಥ ಸಮಸ್ತ 140 ಕೋಟಿ ಭಾರತೀಯರ ಹಿತದೃಷ್ಟಿಯಿಂದ ಇವತ್ತು ಒಂದು ಅಡ್ವೈಸನ್ನು ಮಾಡಿದ್ದಾರೆ. ನಾವೆಲ್ಲರೂ ಕೂಡ, ಮತ್ತು ಅದು ಇಂಪೋಸಿಷನ್ ಅಲ್ಲ, ನಾವೆಲ್ಲರೂ ಕೂಡ ಇವತ್ತು ಈ ಸಂದರ್ಭದಲ್ಲಿ ಸರ್ಕಾರ ಹೇಳಿದ ಹಾಗೆ ಸರ್ಕಾರದಕ್ಕೆ ಸ್ಪಂದನೆ ಮಾಡಿದರೆ ಭಾರತಕ್ಕೆ ಒಂದು ದೇಶವಾಗಿ ಒಳಿತಾಗ್ತದೆ. ಆದ ಕಾರಣ ನಾವೆಲ್ಲರೂ ಕೂಡ ಗೋಲ್ಡ್, ಲಕ್ಸುರಿ ಐಟಮ್ಸ್, ಗೋಲ್ಡ್ ಮತ್ತು ಈ ರೀತಿಯ ಕ್ರೂಡ್ ಆಯಿಲ್ ಮೇಲೆ ಡಿಪೆಂಡೆನ್ಸಿ ಇಟ್ಕೊಂಡಿರ್ತಕ್ಕಂಥ ವ್ಯವಸ್ಥೆಗಳಿದೆ. ಇದನ್ನು ಸ್ವಲ್ಪ ನೀವು ಈ ಚರ್ಚೆ ಆರಂಭದಿಂದಲೂ ಹೇಳ್ತಾ ಇದ್ದೀರಿ ಇಂಪೋಸಿಷನ್ ಅಲ್ಲ ಅಂತ. 6% ಇದ್ದಿದ್ದ ಇಂಪೋರ್ಟ್ ಡ್ಯೂಟಿಯನ್ನು 15% ಮಾಡಿ, ಪೆಟ್ರೋಲು ಡೀಸೆಲ್ನ ಬೆಲೆಯನ್ನು ಜಾಸ್ತಿ ಮಾಡಿ, ಜನ ಖರೀದಿ ಮಾಡುವುದಕ್ಕೆ ಕಷ್ಟ ಅನ್ನುವ ಸಿಚುವೇಶನ್ ಬರುವುದು ಕೂಡ ಒಂದು ರೀತಿಯ ಇಂಪೋಸಿಷನ್ನೇ. ಶಬ್ದಗಳ ಬಳಕೆಯಲ್ಲಿ ವ್ಯತ್ಯಾಸ ಇರ್ಬೋದು. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ನಿಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.